ಮೂವಿ ಮಾತ್ರ ಬೇರೆ ಲೆವೆಲ್ ಅನ್ಕೊಂಬಿಡಿ. ರಾವ್ ಬಹದ್ದೂರ್ ಮೂವಿ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದ್ರ ಬಗ್ಗೆ ಪೂರ್ತಿ ವಿಡಿಯೋ ಇರುತ್ತದೆ. ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಪ್ಪ ಅಂತಂದ್ರೆ ಒಂದು ಒಳ್ಳೆ ಮೂವೀಸ್ಗಳನ್ನ ನಿಮ್ಗೆ ಗೋಸ್ಕರ ರೆಕಮೆಂಡ್ ಮಾಡೋಕೆ ಒಂದು ಒಳ್ಳೆ ಚಾನಲ್ ಅಂತ ಅನ್ನಬಹುದು ನಮ್ಮ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೂವಿ ಸ್ಟೋರಿ ಕಡೆ ಹೋಗ್ಬಿಡೋಣ. ಮೂವಿ ನಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು. ಮೂವಿ ಲಿಟ್ರಲಿ ಹೇಳ್ಬೇಕಾದ್ರೆ ಗೂಸ್ ಬಂಪ್ಸ್ ಅಂತ ಅನ್ಬೋದು. ಸ್ಟಾರ್ಟ್ ಇಂದ ಎಂಡ್ ವರೆಗೂ ಮೂವಿ ಕತೆ ತುಂಬಾನೇ ಚೆನ್ನಾಗಿ ಎಲಿಮೆಂಟ್ ಗಳನ್ನು ತುಂಬಾ ಜೋಡಿಸ್ಕೊಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಅವರು. ಯಾವ ತರ ಅಂತಂದ್ರೆ ಫಸ್ಟ್ ಹಾಫ್ ಇಂದ ನಮ್ಗೆ ಕತೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತಾರೆ ಗುರು. ಕ್ಯಾಮರಾ ವರ್ಕಿಂಗ್ ಬೇರೆ ಲೆವೆಲ್ ಅನ್ಕೊಂಬಿಡಿ. ಒಂದೀಟು ಕೂಡ ಬೋರ್ ಹೊಡೆಸಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಮೂವಿ ಬೇರೆ ರೀತಿಯೇ ಇದೆ ಗುರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕತೆ ಸಣ್ಣದಾಗಿದ್ರು ಅದನ್ನ ತೋರಿಸಿರೋ ರೀತಿ ಹೆವಿ ಇಂಪ್ರೆಸ್ ಆಯ ಮೂವಿ ಅಂತ ಅನ್ಬೋದು. ಇದು 19 ಇದ್ರೊಳಗೆ ಇಯರ್ಸ್ ಒಳಗೆ ಈ ಮೂವಿ ಕತೆ ಸ್ಟೋರಿ ನಡೆಯುತ್ತೆ. ಆದ್ರೆ ಈ ತೋರಿಸಿರೋ ರೀತಿ ಅಂದ್ರೆ ಹೆವಿ ಅನ್ಕೊಂಬಿಡಿ. ಇವರ ಹೀರೋ ಆಕ್ಟಿಂಗ್ ಇದೆ ಗುರು, ಬೆಂಕಿ ಆಕ್ಟಿಂಗ್ ಅಂತ ಅನ್ಬೋದು. ಒಂದೀಟು ಕೂಡ ಕಾನ್ಫಿಡೆನ್ಸ್ ಆಗಿಲ್ಲ. ಯಾವ ಕ್ಯಾರೆಕ್ಟರ್ ಕೊಟ್ಟರು ಕೂಡ ಅವ್ರು ಮಾಡುವಂತ ಕರ್ತವ್ಯ ಅವರಲ್ಲಿ ಇದ್ದೇ ಇರುತ್ತೆ. ಆ ಕರ್ತವ್ಯ ನೋಡಿದ್ರೆ ಮೂವಿ ಗೂಸ್ ಬಂಪ್ಸ್ ಅಂತ ಅನ್ಬೋದು. ಅವ್ರ ಡೈರೆಕ್ಟರ್ ಹೀರೋ ಡೈರೆಕ್ಟರ್ ಇವ್ರಿಬ್ರು ಕೂಡ್ಬಿಟ್ರೆ ಹೆವಿ ಅಂತ ಅನ್ಕೊಂಬಿಡಿ. ಮತ್ತೆ ಇದರ ಸಾಂಗ್ಸ್ ಅಂತೂ ತುಂಬಾನೇ ಇಂಪ್ರೆಸ್ ಆದವು. ಹೊಸತನದ ಫೀಲಿಂಗ್ ಕೊಡ್ತು. ಈ ಮೂವಿನ ಫುಲ್ ಹೊಸತನದಾಗೆ ಇದೆ ಗುರು. ಹಳೆ ಕಾಲದ ಎಲ್ಲ ಒಂದೊಂದು ಸಣ್ಣ ವಿಷಯಗಳನ್ನು ತುಂಬಾನೇ ಇಟ್ಕೊಂಡು ಮಾಡಿರುವ ಈ ಮೂವಿನ ಇಂಪ್ರೆಸ್ ಅಂತ ಅನ್ಬೋದು. ಪ್ಲಾಟ್ ಬಗ್ಗೆ ಅಷ್ಟೊಂದು ಬಿಟ್ಟು ಕೊಡಲ್ಲ. ನೀವು ಮೂವಿ ಎಕ್ಸ್ಪೀರಿಯನ್ಸೇ ನೀವು ಮಾಡಬೇಕು. ಅದರಲ್ಲಿ ಮೂವಿ ಎಕ್ಸ್ಪೀರಿಯನ್ಸ್ ನೀವು ಗೊತ್ತಾದ್ರೆ ಹೆವಿ ಅನ್ಕೊಂಬಿಡಿ. ಮೂವಿ ಮಾತ್ರ ಫಸ್ಟ್ ಹಾಫ್ ಅಂತೂ ಬೇರೆ ಲೆವೆಲ್. ಸೆಕೆಂಡ್ ಹಾಫ್ ಮಾತ್ರ ಲಾಸ್ಟ್ ಹತ್ರ ಸೀನ್ ಅಂತೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಲಾಸ್ಟ್ ಸೀನ್ ಯಾರ ಮಗ ಅನ್ನೋದು ಕೂಡ ಗೊತ್ತಾಗಲ್ಲ. ಅದು ಒಂದು ಕ್ಯಾರೆಕ್ಟರ್ ಅದನ್ನ ಪೂರ್ತಿ ಮಗ ತೋರ್ಸಿಲ್ಲ ಗುರು. ಅದನ್ನ ತೋರ್ಸ್ಬೇಕಿತ್ತು ಯಾರವ್ರು ಅಂತಂದು. ಅದೊಂದು ಕೂಡ ತುಂಬಾನೇ ಮಿಸ್ ಮಾಡ್ಕೊಂಡೆ. ಏನ್ ಗುರು ಮೂವಿ ಯಾವ ತರ ಇದೆ ಅಂತಂದ್ರೆ ಹೆವಿ ಅನ್ಕೊಂಬಿಡಿ. ಮತ್ ಇವರ ಫ್ರೆಂಡ್ಶಿಪ್ ಒಬ್ಬ ಇದಾನೆ ಗುರು. ಆ ಫ್ರೆಂಡ್ಶಿಪ್ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫ್ರೆಂಡ್ಶಿಪ್ ಇದ್ರೆ ಆ ತರ ವ್ಯಕ್ತಿ ಇರಬೇಕು ನಮ್ಮ ಲೈಫ್ ಅಲ್ಲಿ ಅನ್ನಿಸುವಂತ ಅನುಭವ ಆಗುತ್ತೆ ಆ ಫ್ರೆಂಡ್ಶಿಪ್ ನ ನೋಡಿದ್ರೆ ಗುರು. ಹೆವಿ ಅಂದ್ರೆ ಹೆವಿ. ಎಷ್ಟೋ ನೋವನ್ನ ಎಷ್ಟೋ ಇದನ್ನ ನೋಡ್ಕೊಂಡು ಹೋಗ್ತಾ ಇರ್ತಾನೆ ನಮ್ಮ ಹೀರೋ. ಈ ಮೂವಿ ಅಂತೂ ಹೆವಿ ಇಂಪ್ರೆಸ್ ಆಗುತ್ತೆ. ಒಳ್ಳೆ ಆಕ್ಟರ್, ಒಳ್ಳೆಯ ಮೂವಿ, ಒಳ್ಳೆ ಮ್ಯೂಸಿಕ್, ಒಳ್ಳೆ ಎಡಿಟಿಂಗ್ ಮಾತ್ರ ಬೇರೆ ಲೆವೆಲ್ ಅನ್ಕೊಂಬಿಡಿ. ಆ ಮನೆ, ಆ ಬಂಗ್ಲೆ, ಆ ವಿಜುವಲ್ಸಿಗೆ ಎಕ್ಸ್ಪೀರಿಯನ್ಸ್ ಅನ್ಬೋದು. ತುಂಬಾನೇ ಚೆನ್ನಾಗಿತ್ತು. ಆ ಲೋಕದಲ್ಲೇ ನಾವು ಹೋಗ್ಬಿಟ್ಟಿದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗೇ ಆಗುತ್ತೆ. ಪ್ಲೀಸ್ ಎಲ್ರು ಕೂಡ ಕನ್ನಡದಲ್ಲಿ ಹೇಗಿದೆ ಗುರು ಮೂವಿನ ಹುಡುಕಿ ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ಎಷ್ಟೇ ಗುರು ಈ ಮೂವಿ ರಿವ್ಯೂ ಅಂತ ಅನ್ಬೋದು. ಮೂವಿ ಮಾತ್ರ ಸ್ವಲ್ಪನೂ ಬೋರ್ ಹೋಗಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದಂತೂ ಗ್ಯಾರಂಟಿ. ಮಿಸ್ ಮಾಡ್ಕೊಳ್ದೆ ನೋಡಿ. ನಮ್ಮ ಕನ್ನಡ ಭಾಷೆಯಲ್ಲಿ OTTಯಲ್ಲಿ ಬಂದಿದೆ ರಾವ್ ಬಹದ್ದೂರ್ ಅಂತ. ಈ ಮೂವಿನ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಯಾವ OTT ಅವರು ತಗೊಂಡಿದ್ದಾರೆ ಅನ್ನೋದು ಕೂಡ ನಮಗೂ ಗೊತ್ತಿಲ್ಲ. ನೀವು OTTಯಲ್ಲಿ ಸರ್ಚ್ ಮಾಡಿ OTT ಅವರು ಯಾರು ತಗೊಂಡಿದ್ದಾರೆ ಅಂತ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾರು ತಗೊಂಡಿದ್ದಾರೆ ಅಂತ. ಈ ಮೂವಿಯನ್ನು ಮಿಸ್ ಮಾಡ್ಕೊಳ್ದಕ್ಕೆ ಹೋಗ್ಬೇಡಿ. ಥಿಯೇಟರ್ ಮಿಸ್ ಮಾಡ್ಕೊಂಡವ್ರು ನಮ್ಮ ಕನ್ನಡ ಭಾಷೆಯಲ್ಲೇ ಇದೆ. ಈ ಮೂವಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಹೆವಿ ಅಂದ್ರೆ ಹೆವಿ ಇಂಪ್ರೆಸ್ ಆದ ಮೂವಿ. ಒಂದು ಡಿಫ್ರೆಂಟ್ ಆದ ಮೂವಿ ಗುರು, ಜಾನರ್ ಅಂತ ಅನ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ ಅನ್ನೋಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ತರ ಡಿಫ್ರೆಂಟ್ ಆಗಿರೋ ಮೂವಿ ಕಾನ್ಸೆಪ್ಟ್ ಜೊತೆಗೆ ನಿಮ್ಗೋಸ್ಕರ ಬಂದು ಸೇರು ಕರ್ತವ್ಯ ನಮ್ಮದು. ಬನ್ನಿ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಒಳ್ಳೆಯ ಮೂವಿ ಜೊತೆಗೆ ನಿಮ್ಗೋಸ್ಕರ ಭೇಟಿ ಆಗೋಣ. ಬಾಯ್ ಗುರು. ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನಮ್ಮ ಭಾಷೆಯಲ್ಲೇ ನೋಡಿ ಅನ್ನೋಕೆ ಇಷ್ಟಪಡ್ತಾ ಇದ್ದೀನಿ ಗುರು. ಬಾಯ್. ಒಂದು ಒಳ್ಳೆಯ ಮೂವಿ ಜೊತೆಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.